ಇಲ್ಲಪ್ಪ ನನಗೆ ಏನೂ ಮಾಹಿತಿ ಇಲ್ಲ. ನಿನ್ನೆ ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ನಮ್ಮ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಏನೇನು ಚರ್ಚೆಗಳಾಗಿದೆ ನಮ್ಗೆ ಯಾವುದೇ ರೀತಿ ಮಾಹಿತಿಗಳಿಲ್ಲ. ಬಹುಶಃ 2-3 ದಿನದಲ್ಲಿ ಎಲ್ಲವೂ ಕೂಡ ಅಂತಿಮ ನಿರ್ಧಾರ ಆಗ್ತದೆ, ಘೋಷಣೆಗಳು ಆಗ್ತದೆ. ಈಶ್ವರಪ್ಪನವರು ನಿನ್ನೆಯಿಂದಲೂ ಕೂಡ ಮೊನ್ನೆಯಿಂದಲೂ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರ ಕುಟುಂಬದಲ್ಲಿ ಪಕ್ಷ ಸಿಗಾಕೊಂಡಿದೆ. ಬೇರೆಯವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರೆ ನಾನಿದ್ದೆ, CP ರವಿ ಇದ್ದೆ, ಯತ್ನಾಳ್ ಅವರಿದ್ರು, ಯಾರಿಗಾದ್ರೂ ಕೊಡಬಹುದಿತ್ತು. ಮಗನ್ ಕೊಟ್ಟಿದ್ದಾರೆ. ಇದೆಲ್ಲದಕ್ಕೂ ಕೂಡ ಕ್ಷೇತ್ರದ ಜನ ಮತ್ತೆ ರಾಜ್ಯದ ಜನ ಉತ್ತರವನ್ನು ನೀಡುತ್ತಾರೆ. ನಾನು ಇನ್ನೇನೇ ಸಂದರ್ಭ ಹೆಚ್ಚು ಮಾತಾಡೋದಕ್ಕೂ ಇಷ್ಟಪಡೋದಿಲ್ಲ. ಅವ್ರ ಪಕ್ಷದ ಹಿರಿಯರಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾರೆ. ಸೊ ಎಲ್ಲವೂ ಕೂಡ ಸರಿ ಬಗೆಹರಿತದೆ, ಎಲ್ಲಾ ಸಮಸ್ಯೆಗಳು ಬಗೆಹರಿತದೆ ಅನ್ನೋ ವಿಶ್ವಾಸ ನನಗೂ ಕೂಡ ಇದೆ. ಅವ್ರು ನೋವಿನಲ್ಲಿದ್ದಾರೆ, ಎಲ್ಲವೂ ಕೂಡ ಸುಸೂತ್ರ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ಇದೆ. ಮಾತಾಡ್ತೇನೆ, ನಾನು ಶಿವಮೊಗ್ಗ ಹೊರಟಿದ್ದು ಮಾತಾಡ್ತೇನೆ. ಭಾರತೀಯ ಜನತಾ ಪಾರ್ಟಿ ಇದು ರಾಷ್ಟ್ರೀಯ ಪಕ್ಷ. ರಾಜ್ಯದ ಯಾವುದೇ ಕ್ಷೇತ್ರ ಅಭ್ಯರ್ಥಿಗಳ ಬಗ್ಗೆ ತೀರ್ಮಾನ ಮಾಡೋದಾದ್ರೆ ನಮ್ಮ ಕೇಂದ್ರದ ವರಿಷ್ಠರು ಎಲ್ಲರೂ ಕೂಡ ಕೂತು ಚರ್ಚೆ ಮಾಡಿ ತದನಂತರನೇ ಎಲ್ಲವೂ ಕೂಡ ನಿರ್ಧಾರ ಆಗಿರ್ತಕ್ಕಂಥದ್ದು. ಯಾರೋ ಒಬ್ರು ಮಾತು ಕೇಳಿಕೊಂಡು ನಮ್ಮ ಪಕ್ಷದಲ್ಲಿ ಆ ರೀತಿ ತೀರ್ಮಾನ ಮಾಡೋದಕ್ಕೆ ಸಾಧ್ಯನೂ ಇಲ್ಲ, ಅದಕ್ಕೆ ಅವಕಾಶನೂ ಕೂಡ ಇಲ್ಲ. ಎಲ್ಲರ ಒಮ್ಮತದ ತೀರ್ಮಾನ ಅಭ್ಯರ್ಥಿಗಳು ಇವತ್ತು ಘೋಷಣೆ ಆಗಿರ್ತಕ್ಕಂಥದ್ದು. ಏನಪ್ಪಾ ಮಾತಾಡ್ತೇನೆ, ನೀ ಅಪ್ನ ಕೊಟ್ಟರೆ ಭೇಟಿ ಆಗ್ತೀನಿ. ಇಲ್ಲಪ್ಪ ನನಗೆ ಏನೂ ಮಾಹಿತಿ ಇಲ್ಲ. ನಿನ್ನೆ ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ನಮ್ಮ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಏನೇನು ಚರ್ಚೆಗಳಾಗಿದೆ ನಮ್ಗೆ ಯಾವುದೇ ರೀತಿ ಮಾಹಿತಿಗಳಿಲ್ಲ. ಬಹುಶಃ 2-3 ದಿನದಲ್ಲಿ ಎಲ್ಲವೂ ಕೂಡ ಅಂತಿಮ ನಿರ್ಧಾರ ಆಗ್ತದೆ, ಘೋಷಣೆಗಳು ಆಗ್ತದೆ. ಈಶ್ವರಪ್ಪನವರು ನಿನ್ನೆಯಿಂದಲೂ ಕೂಡ ಮೊನ್ನೆಯಿಂದಲೂ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರ ಕುಟುಂಬದಲ್ಲಿ ಪಕ್ಷ ಸಿಗಾಕೊಂಡಿದೆ. ಬೇರೆಯವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರೆ ನಾನಿದ್ದೆ, CP ರವಿ ಇದ್ದೆ, ಯತ್ನಾಳ್ ಅವರಿದ್ರು, ಯಾರಿಗಾದ್ರೂ ಕೊಡಬಹುದಿತ್ತು. ಮಗನ್ ಕೊಟ್ಟಿದ್ದಾರೆ. ಇದೆಲ್ಲದಕ್ಕೂ ಕೂಡ ಕ್ಷೇತ್ರದ ಜನ ಮತ್ತೆ ರಾಜ್ಯದ ಜನ ಉತ್ತರವನ್ನು ನೀಡುತ್ತಾರೆ. ನಾನು ಇನ್ನೇನೇ ಸಂದರ್ಭ ಹೆಚ್ಚು ಮಾತಾಡೋದಕ್ಕೂ ಇಷ್ಟಪಡೋದಿಲ್ಲ. ಅವ್ರ ಪಕ್ಷದ ಹಿರಿಯರಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾರೆ. ಸೊ ಎಲ್ಲವೂ ಕೂಡ ಸರಿ ಬಗೆಹರಿತದೆ, ಎಲ್ಲಾ ಸಮಸ್ಯೆಗಳು ಬಗೆಹರಿತದೆ ಅನ್ನೋ ವಿಶ್ವಾಸ ನನಗೂ ಕೂಡ ಇದೆ. ಅವ್ರು ನೋವಿನಲ್ಲಿದ್ದಾರೆ, ಎಲ್ಲವೂ ಕೂಡ ಸುಸೂತ್ರ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ಇದೆ. ಮಾತಾಡ್ತೇನೆ, ನಾನು ಶಿವಮೊಗ್ಗ ಹೊರಟಿದ್ದು ಮಾತಾಡ್ತೇನೆ. ಭಾರತೀಯ ಜನತಾ ಪಾರ್ಟಿ ಇದು ರಾಷ್ಟ್ರೀಯ ಪಕ್ಷ. ರಾಜ್ಯದ ಯಾವುದೇ ಕ್ಷೇತ್ರ ಅಭ್ಯರ್ಥಿಗಳ ಬಗ್ಗೆ ತೀರ್ಮಾನ ಮಾಡೋದಾದ್ರೆ ನಮ್ಮ ಕೇಂದ್ರದ ವರಿಷ್ಠರು ಎಲ್ಲರೂ ಕೂಡ ಕೂತು ಚರ್ಚೆ ಮಾಡಿ ತದನಂತರನೇ ಎಲ್ಲವೂ ಕೂಡ ನಿರ್ಧಾರ ಆಗಿರ್ತಕ್ಕಂಥದ್ದು. ಯಾರೋ ಒಬ್ರು ಮಾತು ಕೇಳಿಕೊಂಡು ನಮ್ಮ ಪಕ್ಷದಲ್ಲಿ ಆ ರೀತಿ ತೀರ್ಮಾನ ಮಾಡೋದಕ್ಕೆ ಸಾಧ್ಯನೂ ಇಲ್ಲ, ಅದಕ್ಕೆ ಅವಕಾಶನೂ ಕೂಡ ಇಲ್ಲ. ಎಲ್ಲರ ಒಮ್ಮತದ ತೀರ್ಮಾನ ಅಭ್ಯರ್ಥಿಗಳು ಇವತ್ತು ಘೋಷಣೆ ಆಗಿರ್ತಕ್ಕಂಥದ್ದು. ಏನಪ್ಪಾ ಮಾತಾಡ್ತೇನೆ, ನೀ ಅಪ್ನ ಕೊಟ್ಟರೆ ಭೇಟಿ ಆಗ್ತೀನಿ. ಇಲ್ಲಪ್ಪ ನನಗೆ ಏನೂ ಮಾಹಿತಿ ಇಲ್ಲ. ನಿನ್ನೆ ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ನಮ್ಮ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಏನೇನು ಚರ್ಚೆಗಳಾಗಿದೆ ನಮ್ಗೆ ಯಾವುದೇ ರೀತಿ ಮಾಹಿತಿಗಳಿಲ್ಲ. ಬಹುಶಃ 2-3 ದಿನದಲ್ಲಿ ಎಲ್ಲವೂ ಕೂಡ ಅಂತಿಮ ನಿರ್ಧಾರ ಆಗ್ತದೆ, ಘೋಷಣೆಗಳು ಆಗ್ತದೆ. ಈಶ್ವರಪ್ಪನವರು ನಿನ್ನೆಯಿಂದಲೂ ಕೂಡ ಮೊನ್ನೆಯಿಂದಲೂ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರ ಕುಟುಂಬದಲ್ಲಿ ಪಕ್ಷ ಸಿಗಾಕೊಂಡಿದೆ. ಬೇರೆಯವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರೆ ನಾನಿದ್ದೆ, CP ರವಿ ಇದ್ದೆ, ಯತ್ನಾಳ್ ಅವರಿದ್ರು, ಯಾರಿಗಾದ್ರೂ ಕೊಡಬಹುದಿತ್ತು. ಮಗನ್ ಕೊಟ್ಟಿದ್ದಾರೆ. ಇದೆಲ್ಲದಕ್ಕೂ ಕೂಡ ಕ್ಷೇತ್ರದ ಜನ ಮತ್ತೆ ರಾಜ್ಯದ ಜನ ಉತ್ತರವನ್ನು ನೀಡುತ್ತಾರೆ. ನಾನು ಇನ್ನೇನೇ ಸಂದರ್ಭ ಹೆಚ್ಚು ಮಾತಾಡೋದಕ್ಕೂ ಇಷ್ಟಪಡೋದಿಲ್ಲ. ಅವ್ರ ಪಕ್ಷದ ಹಿರಿಯರಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾರೆ. ಸೊ ಎಲ್ಲವೂ ಕೂಡ ಸರಿ ಬಗೆಹರಿತದೆ, ಎಲ್ಲಾ ಸಮಸ್ಯೆಗಳು ಬಗೆಹರಿತದೆ ಅನ್ನೋ ವಿಶ್ವಾಸ ನನಗೂ ಕೂಡ ಇದೆ. ಅವ್ರು ನೋವಿನಲ್ಲಿದ್ದಾರೆ, ಎಲ್ಲವೂ ಕೂಡ ಸುಸೂತ್ರ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ಇದೆ. ಮಾತಾಡ್ತೇನೆ, ನಾನು ಶಿವಮೊಗ್ಗ ಹೊರಟಿದ್ದು ಮಾತಾಡ್ತೇನೆ. ಭಾರತೀಯ ಜನತಾ ಪಾರ್ಟಿ ಇದು ರಾಷ್ಟ್ರೀಯ ಪಕ್ಷ. ರಾಜ್ಯದ ಯಾವುದೇ ಕ್ಷೇತ್ರ ಅಭ್ಯರ್ಥಿಗಳ ಬಗ್ಗೆ ತೀರ್ಮಾನ ಮಾಡೋದಾದ್ರೆ ನಮ್ಮ ಕೇಂದ್ರದ ವರಿಷ್ಠರು ಎಲ್ಲರೂ ಕೂಡ ಕೂತು ಚರ್ಚೆ ಮಾಡಿ ತದನಂತರನೇ ಎಲ್ಲವೂ ಕೂಡ ನಿರ್ಧಾರ ಆಗಿರ್ತಕ್ಕಂಥದ್ದು. ಯಾರೋ ಒಬ್ರು ಮಾತು ಕೇಳಿಕೊಂಡು ನಮ್ಮ ಪಕ್ಷದಲ್ಲಿ ಆ ರೀತಿ ತೀರ್ಮಾನ ಮಾಡೋದಕ್ಕೆ ಸಾಧ್ಯನೂ ಇಲ್ಲ, ಅದಕ್ಕೆ ಅವಕಾಶನೂ ಕೂಡ ಇಲ್ಲ. ಎಲ್ಲರ ಒಮ್ಮತದ ತೀರ್ಮಾನ ಅಭ್ಯರ್ಥಿಗಳು ಇವತ್ತು ಘೋಷಣೆ ಆಗಿರ್ತಕ್ಕಂಥದ್ದು. ಏನಪ್ಪಾ ಮಾತಾಡ್ತೇನೆ, ನೀ ಅಪ್ನ ಕೊಟ್ಟರೆ ಭೇಟಿ ಆಗ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.